ಸರ್ ಮೊನ್ನೆ ದಿವಸ ಕಾಂಗ್ರೆಸ್ ಕಚೇರಿನಲ್ಲಿ ಹ್ಮ್ ಅವ್ರದ್ದು ಸಭೆ ನಡೀತಾ ಇತ್ತು. ಹ್ಮ್ ಕಾಂಗ್ರೆಸ್ನ ಒಬ್ಬ ಲೀಡರ್ ಹ್ಮ್ ಹೇಳ್ತಾರೆ, ಹ್ಮ್ ಏ ಅಲ್ಪಸಂಖ್ಯಾತರಿಗೆ 500 ರೂಪಾಯಿ ಕೊಟ್ರೆ, ಹ್ಮ್ ಒಂದ್ ಬಿರಿಯಾನಿ ಕೊಟ್ರೆ ಹ್ಮ್ ಬಂದು ಓಟ್ ಹಾಕ್ತಾರೆ, ಕೆಟ್ಟ ಪದ ಉಪಯೋಗಿಸಿ ಬಂದು ಓಟ್ ಹಾಕ್ತಾರೆ ಅಂತ ಹೇಳಿದ್ರು. ಹ್ಮ್ ಅದು ಅಲ್ಪಸಂಖ್ಯಾತರಿಗೆ ಗೊತ್ತಿದೆ, ರೆಕಾರ್ಡ್ ಆಗಿದೆಯಾ ಗೊತ್ತಿದೆ ರೆಕಾರ್ಡ್ ಇದೆ, ಈಗೂ ಇದೆ, ನನ್ನ ಹತ್ರನೂ ಇದೆ, ಮೊಬೈಲ್ ಅಲ್ಲಿ ಇದೆ. ಹ್ಮ್ 500 ರೂಪಾಯಿ ಒಂದ್ ಬಿರಿಯಾನಿ ಕೊಟ್ರೆ ಸಾಬ್ರು ಓಟ್ ಹಾಕ್ತಾರೆ ಅಂತ ಹೇಳಿರೋದು ಮತ್ತೆ ಅವರು ಹ್ಮ್ 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 ಅಲ್ವಾ. ದಾವಣಗೆರೆ ಜನ ಗೊತ್ತಾಗಿದೆ, ಅದು ದಾವಣಗೆರೆ ಅಲ್ಪಸಂಖ್ಯಾತರಿಗೆ ಗೊತ್ತಾಗಿದೆ, ಎಲ್ಲರಿಗೂ ಗೊತ್ತಾಗಿದೆ, ಎಲ್ಲರ ಮೊಬೈಲಲ್ಲೂ ಆ ವಿಡಿಯೋ ಇದೆ. ಹಾಗಾಗಿ ಅವರಿಗೆ ಬುದ್ಧಿ ಕಲಿಸ್ಬೇಕು, ತಕ್ಕ ಪಾಠ ಕಲಿಸ್ಬೇಕು. ಈಗ ನೀವೆಲ್ಲ ಕೇಳ್ತಾ ಇದ್ರು ಅಲ್ಪಸಂಖ್ಯಾತರು ಸಾಕಷ್ಟು ವರ್ಷಗಳಿಂದ, ಆದ್ರೆ ಹಿರಿಯರು ಯಜಮಾನ್ರು ಶಾಮನೂರ್ ಶಿವಶಂಕರಪ್ಪನವರು ಪಾಪ ಅವರಿದ್ದಾಗ ಕೇಳೋದ್ ಬೇಡ, ಕೊನೆ ಚುನಾವಣೆ ಅಂತ ಹೇಳಿದ್ರು. ಆಮೇಲೆ ಅವರು ಹೇಳಿದ್ರಂತೆ ಮುಂದಿನ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸ್ತೀನಿ ಅಂತೇಳಿ. ಹಾಗಾಗಿ ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ, ಇನ್ನೂ ಹೆಚ್ಚು ಸಿಗ್ಬೇಕು ಅನ್ನೋದಾದ್ರೆ ಅವ್ರ ಮಾತನ್ನ ನಡೆಸ್ಕೋಬೇಕಾಗಿತ್ತು ಅಂತ ನನಗೆಲ್ಲ ಒಂದ್ ಕಡೆ ಅನ್ಸುತ್ತೆ. ಗೊತ್ತಿಲ್ಲ, ಕೊಟ್ಟು ಮಾತನ್ನ ನಡ್ಸ್ಕೋಬೇಕಾಗಿತ್ತು ಅಂತ ಅನ್ಸುತ್ತೆ.